ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲದ್ರೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರ್ತದೆ. ಬ್ರೇಕ್ ಲೈಟ್ LED ಬರ್ಕೊಂಡಿತ್ತೆ, ದುಂಬು ಪೂರ ನಾವು ನಾರ್ಮಲ್ ಲ್ಯಾಂಪ್ ಬರೋದಿತ್ತು ಇಂದನೇ ಬರುತ್ತೆ. ಮತ್ತೆ ರೆಗ್ಯುಲರ್ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮಣಿಕೆ ಮಿತ್ರ ಬ್ಲಾಗ್ಸ್. ಇವತ್ತಿನ ಇನ್ನೊಂದು ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ. ಇವತ್ತು ಶಿಫ್ಟ್ ಕಾರ್ನ ಒಂದಷ್ಟು ಮಾಹಿತಿಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಪಡ್ಕೊಂಡು ಬರುವ ಸ್ನೇಹಿತರೆ. ಅಂದರೆ ಹೊಸ ಮಾಡೆಲ್ನ ಶಿಫ್ಟ್ ಯಾವ ಥರ ಉಂಟು ಅದರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನ ಪಡ್ಕೊಂಡು ಬರುವ. ಇದು ಶಿಫ್ಟ್ ಕಾರ್ ಅಲ್ಲ ಸರ್? ಹೌದು, ಇದು ಇವಾಗದು ನ್ಯೂ ಎಪಿಕ್ ಸ್ವಿಫ್ಟ್. ಇದು ಆ್ಯಕ್ಚುಲಿ VXi ವೇರಿಯಂಟ್, ಎಪಿಕ್ ಸ್ವಿಫ್ಟ್ ಅಲ್ಲಿ ಸೆಕೆಂಡ್ ವೇರಿಯಂಟ್. ಇದು ಮ್ಯಾಗ್ಮಾ ಗ್ರೇ ಕಲರ್. ಇದಕ್ಕೆ ಎಷ್ಟಾಗ್ತದೆ ಸರ್ ಆನ್ ರೋಡ್? ಇದು ಅರೌಂಡ್ 8 ಲ್ಯಾಕಿಗೆ ಕೈಗೆ ಬರುತ್ತೆ ಸರ್. ನಿಮಗೆ ಸ್ಟಾರ್ಟಿಂಗ್ ವೇರಿಯಂಟ್ 7 ಲ್ಯಾಕಿಂದ ಸ್ಟಾರ್ಟ್ ಆಗುತ್ತೆ. ಇದು ಸೆಕೆಂಡ್ ವೇರಿಯಂಟ್ 8 ಲ್ಯಾಕ್ನ ಒಳಗಡೆ ಬರುತ್ತೆ ಸರ್. ಎಷ್ಟು ಮೈಲೇಜ್ ಉಂಟು ಸರ್ ಇದು? ಇದು ಕಂಪನಿ ಬಂದು 25 ತನಕ ಮೈಲೇಜ್ ಹೇಳ್ತಾರೆ ಸರ್. ನಿಮಗೆ 20+ ಮೈಲೇಜ್ ಆನ್ ದ ಗೋ ಸಿಗ್ತದೆ ಸರ್. ಇದು ಬುಕ್ ಮಾಡಿ ಏನಾದರೂ ವೇಟಿಂಗ್ ಮಾಡಬೇಕಾ, ಕಾಯಬೇಕಾ? ಡಿಪೆಂಡ್ ಆನ್ ನಿಮಗೆ ಯಾವುದು ಪರ್ಟಿಕ್ಯುಲರ್ ಕಲರ್ ಎಲ್ಲ ಬುಕ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್. ಈ ಕಲರಿಗೆ ವೇಟಿಂಗ್ ಪೀರಿಯಡ್ ಉಂಟು? ಇದು ಸ್ವಲ್ಪ ಟೈಮ್ ವೆಯ್ಟ್ ಮಾಡಿದ್ದಾರೆ ಕಸ್ಟಮರ್ ಆ್ಯಕ್ಚುಲಿ. ಗ್ರೌಂಡ್ ಕ್ಲಿಯರೆನ್ಸ್ ಎಷ್ಟು ಸರ್ ಇದು? ಇದು 168 mm ಸರ್. 168. ಹೌದು. ಟೈರಲ್ಲಿ ಏನಾದರೂ ಬೇರೆ ವ್ಯತ್ಯಾಸ ಉಂಟಾ? LXi VXi ಈ ಥರ ಇದರಲ್ಲಿ ಅಂದರೆ ನಿಮಗೆ LXi VXi ಅಲ್ಲಿ 14 ಇಂಚ್ ಬರ್ತದೆ. ಮತ್ತೆ ZXi ಪ್ಲಸ್ ಅಲ್ಲಿ ನಿಮಗೆ ಅಲಾಯ್ ವೀಲ್ ಬರ್ತದೆ, ಅದರಲ್ಲಿ ನಿಮಗೆ 15 ಇಂಚ್ ಸಿಗ್ತದೆ ಸರ್. ಇದಕ್ಕೆ ಮತ್ತು ZXiಗೆ ಏನು ವ್ಯತ್ಯಾಸ? ಒಂದು ಅಲಾಯ್ ವೀಲ್ಸ್ ಜಾಸ್ತಿ ಬರ್ತದೆ, ಟೈರ್ ಸೈಜ್ 15 ಬರ್ತದೆ. ಮತ್ತೆ ಇದರಲ್ಲಿ ನಿಮಗೆ ಹೆಲೋಜಿನ್ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಸಿಗುವಂಥದ್ದು ಇದರಲ್ಲಿ. ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲದ್ರೆ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ ಬರ್ತದೆ. ಮತ್ತೆ ನಿಮಗೆ ಒಳಗಡೆ ಸಹ ಕೆಲವು ಆಪ್ಷನ್ಸ್ ಜಾಸ್ತಿ ಬರ್ತದೆ ಇದರಲ್ಲಿ. ಅಂದ್ರೆ ನಿಮಗೆ ನಾರ್ಮಲ್ AC ಬರ್ತದೆ, ಇದು ಡಿಜಿಟಲ್ ಕ್ಲಸ್ಟರ್. ಅದರಲ್ಲಿ ನಿಮಗೆ ZXi ವೇರಿಯಂಟ್ ನಂತರ ನಿಮಗೆ ಆಟೋಮೆಟಿಕ್ AC ಬರ್ತದೆ. ಮತ್ತೆ ಇದು ಮಿರರ್ ಹೇಗೆ ಒಳಗಿಂದಲೇ ಆಟೋಮೆಟಿಕ್ ನಿಮಗೆ ಒಳಗಡೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಬರುತ್ತೆ ನಿಮಗೆ ಮಿರರ್ ಅಲ್ಲಿ. ಮತ್ತೆ ನಿಮಗೆ ಇದರಲ್ಲಿ VXi ಆಪ್ಷನಲ್ ಅಂತ ಒಂದು ವೇರಿಯಂಟ್ ಬರುತ್ತೆ, ಅದರಲ್ಲಿ ಪುಷ್ ಸ್ಟಾರ್ಟ್ ಬಟನ್ ಅವೈಲೇಬಲ್ ಇದೆ. ಇಂಟೀರಿಯರ್ ಒಮ್ಮೆ ನೋಡುವ ಸರ್, ಬನ್ನಿ. ಸರಿ ಸರ್. VXi ವೇರಿಯಂಟ್ ಇಂದನೇ ಟಚ್ ಸ್ಕ್ರೀನ್ ಸಿಸ್ಟಮ್ ಅವೈಲೇಬಲ್ ಇದೆ. ಮತ್ತೆ ನಿಮಗೆ ಸ್ಟೇರಿಂಗ್ ಮೌಂಟ್ ಆಡಿಯೋ ಕಂಟ್ರೋಲ್ಸ್ ಇದರಲ್ಲಿ VXi ವೇರಿಯಂಟ್ ಅಲ್ಲಿ ಬರುತ್ತೆ ಸರ್. ಓಕೆ, ಸ್ಟೇರಿಂಗ್ ಅಲ್ಲಿ ಬರ್ತದೆ? ಹೌದು, ಸ್ಟೇರಿಂಗ್ ಅಲ್ಲಿ ನಿಮಗೆ VXi ಅಲ್ಲಿ ಆಡಿಯೋ ಕಂಟ್ರೋಲ್ಸ್ ಬರ್ತದೆ. ಮತ್ತೆ ನಿಮಗೆ ಕಾಲಿಂಗ್ ಕಂಟ್ರೋಲ್ಸ್ ಕೂಡ ಬರ್ತದೆ. ಈ ಡಿಸೈನ್ ಈ ವರ್ಷನಿಂದ ಸ್ಟಾರ್ಟ್ ಸ್ವಲ್ಪ ಡಿಸೈನ್? ಹೌದು, ಡಿಸೈನ್ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಸರ್. ಇವಾಗ ಇದರಲ್ಲಿ ನಿಮಗೆ ಇಂಜಿನ್ ಕೂಡ Z ಸೀರೀಸ್ ಇಂಜಿನ್, ನೀವು ಇವಾಗ ಇದರಲ್ಲೇ ಇಂಪ್ಲಿಮೆಂಟ್ ಆಗಿರುವಂತ ಇಂಜಿನ್ ಇವಾಗ Z ಸೀರೀಸ್ ಅಂತ ಬರುತ್ತೆ. ಅದರಲ್ಲಿ ಅದರ ಕಾರಣ ನಿಮಗೆ ಕಂಪ್ಯಾರಿಟಿವ್ಲಿ ಮೈಲೇಜ್ ಸ್ವಲ್ಪ ಜಾಸ್ತಿ ಬರ್ತದೆ. ಎಷ್ಟು ಮೈಲೇಜ್ ಸರ್? ನಿಮಗೆ 25 ತನಕ ಕಂಪನಿ ಹೇಳ್ತಾರೆ ಸರ್. ಮತ್ತೆ ನಿಮಗೆ 1200 cc 3 ಸಿಲಿಂಡರ್ ಇಂಜಿನ್ ಸರ್. ಇದರಲ್ಲಿ CNG ಬರ್ತದೆ ಸರ್? CNG ಅವೈಲೇಬಲ್ ಇದೆ ಸರ್. ಈ ಪರ್ಟಿಕ್ಯುಲರ್ ಈ ವೇರಿಯಂಟ್ ಪೆಟ್ರೋಲು ನಿಮಗೆ ಇದರಲ್ಲಿ CNG ಅವೈಲೇಬಲ್ ಬರುತ್ತೆ ಈ ಗಾಡಿಯಲ್ಲಿ. ಅದಕ್ಕೆ ಬೂಟ್ ಸ್ಪೇಸ್ ಯಾವ ಥರ ಕಂಫರ್ಟೇಬಲ್ ಆಗಿ ಉಂಟು ಸರ್? ಇಲ್ಲ, CNG ನಿಮಗೆ ಬೂಟಲ್ಲೇ ಬರ್ತದೆ, CNG ಟ್ಯಾಂಕ್ ಇದರಲ್ಲಿ. ಆದರೆ ನಿಮಗೆ ಬೂಟ್ ಸ್ಪೇಸ್ ಇಷ್ಟು ಸಿಗ್ತದಲ್ಲ, ಅದರಲ್ಲಿ CNG ಅಲ್ಲಿ ಆದರೆ ಇಲ್ಲೇ ನಿಮಗೆ CNG ಟ್ಯಾಂಕ್ ಫಿಲ್ ಆಗಿ ಬರ್ತದೆ ಸರ್. ಇಲ್ಲೇ ಬರ್ತದಲ್ವಾ? ಅದೇ ಇದೆ, ಇಲ್ಲೇ ಬರ್ತದೆ. ಬೂಟ್ ಸ್ಪೇಸ್ ಎಷ್ಟು ಸರ್ ಇದರದ್ದು? ಇದರಲ್ಲಿ ನಿಮಗೆ ಬೂಟ್ ಸ್ಪೇಸ್ ಬಂದು 265 ಲೀಟರ್ಸ್ ಬರುತ್ತೆ ಸರ್. ಇದು ನಿಮಗೆ ಸ್ಪೇರ್ ವೀಲ್ ಕೂಡ ನಿಮಗೆ 14 ಇಂಚೇ ಬರುತ್ತೆ ಸರ್. 14 ಇಂಚ್? ಹೌದು. ನಿಮಗೆ ಟಾಪ್ ಎಂಡ್ ವೇರಿಯಂಟ್ ಅಲ್ಲಿ ಸಹ 14 ಇಂಚೇ ಬರುತ್ತೆ. CNG ಅಲ್ಲಿ ಕೂಡ ಎಕ್ಸ್ಟ್ರಾ ಟೈರ್ ಬರ್ತದಲ್ಲ? ಹೌದು, ಬರುತ್ತೆ. ನಿಮಗೆ 5 ಡೋರ್ ಸೆಂಟರ್ ಲಾಕ್, ನಿಮಗೆ ಬೂಟ್ ಕೂಡ ಸೆಂಟರ್ ಲಾಕ್ ಅಲ್ಲೇ ಲಾಕ್ ಆಗುವಂಥದ್ದು. ಮತ್ತೆ ಸೆಂಟರ್ ಲಾಕ್ ಅನ್ಲಾಕ್ ಮಾಡಿದ್ರೆ ಬೂಟ್ ಕೂಡ ಅನ್ಲಾಕ್ ಆಗ್ತದೆ. ಇಲ್ಲಿ ಬಟನ್ ಬರುತ್ತೆ ಅಲ್ಲಿ. ಇದರಲ್ಲಿ ಎಲ್ಲ ಮೊದಲೆಲ್ಲ ಶಿಫ್ಟ್ ಅಂತ ಬರ್ತಿದ್ರಲ್ಲಿ LXi VXi ZXi ಅಂತೆಲ್ಲ ಬರ್ತೈತಲ್ಲ ಸರ್? ಹೌದು. ಈಗ ಬರುದಿಲ್ಲ. ಇವಾಗ ಯಾವ ವೇರಿಯಂಟ್ ಅಲ್ಲೂ ಯಾವುದು ಬರುದಿಲ್ಲ ಸರ್. ನಿಮಗೆ ಇದು ವೇರಿಯಂಟ್ ನ ಪರ್ಟಿಕ್ಯುಲರ್ ನೇಮು ನಿಮಗೆ ಬೂಟಲ್ಲಿ ಯಾವುದ್ರಲ್ಲೂ ಸಹ ಬರುದಿಲ್ಲ. ಬೇಕಂದ್ರೆ ನಾವೇ ಸಪ್ರೇಟ್ ಹಾಕಿಸ್ಬೇಕು? ಇಲ್ಲ ಸರ್, ಅದ ಅಗತ್ಯ ಬೀಳುದಿಲ್ಲ. ಅಂದ್ರೆ ಎಲ್ಲ ಒಂದೇ ರೀತಿ ಕಾಣಲಿ ಅಂತ ಅಷ್ಟೇ? ಹೌದು, ನಿಮಗೆ ಬೇಸ್ ವೇರಿಯಂಟ್ ತೆಗೆದ್ರು ಕೂಡ ಒಂದೇ ರೀತಿ ಕಾಣೋ ತರ ಮಾಡಿರ್ತಾರೆ ಸರ್ ಸಿಸ್ಟಮ್. ಇದರಲ್ಲಿ ಸ್ಪೀಕರ್? ಹೌದು, ಬಾಟಲ್ ಹೋಲ್ಡರ್ಸ್ ಬರುತ್ತೆ ನಿಮಗೆ. ಓಕೆ, ಸ್ಪೀಕರ್ 4 ಕಡೆ? ಹೌದು, 4 ಸ್ಪೀಕರ್ ಬರುತ್ತೆ ಸರ್. VXi ಇಂದಾನೆ 4 ಸ್ಪೀಕರ್ ಬರುತ್ತೆ. LXi ಅಲ್ಲಿ ಮ್ಯೂಸಿಕ್ ಸಿಸ್ಟಮ್ ಬರಲ್ಲ ಸರ್. 4 ಡೋರ್ ಪವರ್ ವಿಂಡೋ ಮತ್ತೆ ಸೆಂಟ್ರಲ್ ಲಾಕ್ ಬರುತ್ತೆ. 6 ಏರ್ ಬ್ಯಾಗ್, ABS ರಿವರ್ಸ್ ಸೆನ್ಸರ್ ಬರುತ್ತೆ ಬೇಸ್ ವೇರಿಯಂಟ್ ಅಲ್ಲಿ. ಹಾಗೆ ಕಸ್ಟಮರ್ ಚೂಸ್ ಮಾಡಿಕೊಂಡು ಹಾಕುವಂಥದ್ದು ಸರ್. ಇದು ಆಕ್ಚುಲಿ ಡೆಲಿವರಿಗೆ ರೆಡಿ ಆಗಿರೋ ವೆಹಿಕಲ್. ಹಾಗೆ ನಿಮಗೆ ಇಲ್ಲಿ ಕಂಟ್ರೋಲ್ಸ್ ಎಲ್ಲ ಇಲ್ಲಿ ಬರುತ್ತೆ. ನಿಮಗೆ 4 ಡೋರ್ ಸೆಂಟ್ರಲ್ ಲಾಕ್ ಇದು, ಮತ್ತೆ ನಿಮಗೆ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ಮಿರರ್ ಇದು ಕಂಟ್ರೋಲ್ ಇಲ್ಲಿ ಬರುತ್ತೆ. ಮತ್ತೆ ಡೋರ್ ಓಪನಿಂಗ್ ಇದೆಲ್ಲ ನಿಮಗೆ ಕ್ಲಸ್ಟರ್ ಅಲ್ಲೇ ಕಾಣಿಸ್ತದೆ ಸರ್.
ಎಲ್ಲ ಸಿಂಬಲ್ಸ್ ಕೂಡ ನಿಮಗೆ ಅಲ್ಲೇ ಬರುತ್ತೆ ಮತ್ತು ಡೋರ್ ಪರ್ಟಿಕ್ಯುಲರ್ ಯಾವುದು ಓಪನ್ ಇದೆ ಅಂತ ಸಹ ಅಲ್ಲಿ ಇಂಡಿಕೇಶನ್ ತೋರಿಸ್ತದೆ. ಯಾವ ಡೋರ್ ಓಪನ್ ಉಂಟು ಇದರಲ್ಲಿ ಡಿಸ್ಪ್ಲೇ? ಹೌದು, ಡಿಸ್ಪ್ಲೇ ಅಲ್ಲಿ ಬರ್ತದೆ, ಪರ್ಟಿಕ್ಯುಲರ್ ಯಾವುದು ಅಂತ ತೋರಿಸ್ತದೆ ಸರ್. ಮತ್ತು ಇದರದ್ದು ಎ ಸಿ ಡಿಸ್ಪ್ಲೇ ವಿಶೇಷ ಹೇಗೆ ಸರ್? ಇದರಲ್ಲಿ ಎ ಸಿಯಲ್ಲಿ ನಿಮಗೆ ತೋರಿಸ್ತದೆ ನೋಡಿ, ಇಲ್ಲಿ ಎ ಸಿ ಕೂಲಿಂಗ್ ಇದ್ದು ಇದು ಇಲ್ಲಿ ಬರ್ತದೆ, ಎ ಸಿ ಟೆಂಪರೇಚರ್ ಇದು ಫ್ಯಾನ್ ಸ್ಪೀಡ್ ಹೆಚ್ಚು ಕಡಿಮೆ ಬರ್ತದೆ ಸರ್ ಈ ಕಡೆ. ಜಸ್ಟ್ ಪ್ರೆಸ್ ಮಾಡಿದ್ರೆ ಆಯ್ತು ಮೇಲೆ ಅದು ಮೇಲೆ ಕೆಳಗಡೆ ಅಪ್ ಆ್ಯಂಡ್ ಡೌನ್. ಹಾರ್ನ್ ಮೆಡಲ್ ಬರುತ್ತೆ ಸರ್. ಹಾರ್ನ್ ಕೂಡ ಕ್ಲೀನ್ ಆಗಿ. ಹೌದು. ಇದು ಎಷ್ಟು ಇಂಚ್ ಡಿಸ್ಪ್ಲೇ ಸರ್? 7 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಸರ್. ಹೌದು, ನಿಮಗೆ ಟಾಪ್ ಆ್ಯಂಡ್ ವೇರಿಯಂಟ್ ಎಲ್ಲಾದರೆ 9 ಇಂಚ್ ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಹಾಗೆ ಇದರಲ್ಲಿ ಎಷ್ಟು ಕಲರ್ ಅವೈಲೇಬಲ್ ಉಂಟು ಸರ್? ನಿಮಗೆ ವೈಟ್, ಸಿಲ್ವರ್, ಗ್ರೇ ಜಾಸ್ತಿ ಹೈಯೆಸ್ಟ್ ಮೂವಿಂಗ್, ಮತ್ತು ರೆಡ್, ಬ್ಲೂ, ಬ್ಲ್ಯಾಕ್ ಎಲ್ಲ ನಿಮಗೆ ಕೆಲವರು ಚೂಸ್ ಮಾಡಿದ ಹಾಗೆ ಬರ್ತದೆ ಸರ್. ಮತ್ತು ಇದರ ಎಂಜಿನ್ ನೋಡುವನ ಸರ್? ಓಕೆ. ಇದು ಇವಾಗ ಅದು ಲೇಟೆಸ್ಟ್ Z ಸೀರೀಸ್ ಇಂಜಿನ್. Z ಸೀರೀಸ್ ಅಲ್ಲ ಸರ್? ಹೌದು. ಇದು K ಸೀರೀಸ್ ಮತ್ತು Z ಸೀರೀಸ್ ಅಲ್ಲಿ ನಮಗೆ ನೋಡುವಾಗ ಡಿಫ್ರೆನ್ಸ್ ಏನಾದರೂ ನಮಗೆ ವಿಸಿಬಲ್ ಅಲ್ಲಿ ಏನು ಚೇಂಜಸ್ ಗೊತ್ತಾಗೋದಿಲ್ಲ. ಇದರಲ್ಲಿ ಆ್ಯಕ್ಚುಲಿ ಇವಾಗದ ಇಂಪ್ಲಿಮೆಂಟೇಷನ್ ಆಗಿ ಬಂದಿರುವಂಥದ್ದು ಇವಾಗ ಅದು Z ಸೀರೀಸ್ ಅಂತ. ಇದು ಬ್ಯಾಟ್ರಿ ಎಷ್ಟು ವರ್ಷ ವಾರಂಟಿ ಸರ್? ಸೇಮ್ ಎಲ್ಲ ನಮಗೆ ಮಾರುತಿ ವೆಹಿಕಲ್ಸ್ ಎಲ್ಲ ಎಲ್ಲದರಲ್ಲೂ ಕೂಡ ಇದ್ರ ಬ್ಯಾಟ್ರಿ ವ್ಯಾರಂಟಿ 2 ವರ್ಷ ಬರುತ್ತೆ. 2 ವರ್ಷ. ಹೌದು. ಇಂಜಿನ್ ನಾಯ್ಸ್ ಕ್ಯಾಬಿನ್ಗೆ ಬರದ ಹಾಗೆ ಜಾಸ್ತಿ ಈಗ ಕವರಿಂಗ್ಸ್ ಜಾಸ್ತಿ ಕೊಟ್ಟಿದ್ದಾರೆ ಇವಾಗ ಕಂಪನಿಯಿಂದ. ಅಂದ್ರೆ ಇದನ್ನು ಹಾಕಿದ್ರೆ ಜಾಸ್ತಿ ಅದು ಮೊದಲು ಕೂಡ ಇತ್ತು, ಅದಕ್ಕೆ ಇವಾಗ ಫಿಲ್ಲಿಂಗ್ ಜಾಸ್ತಿ ಕೊಟ್ಟಿದ್ದಾರೆ ಆ ಥರ. ನಾಯ್ಸ್ ಬರುವುದಿಲ್ಲ ಅದನ್ನು ಹಾಕಿದರೆ. ಅಂದು ಮೊದಲಿಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ಟ್ರಾಂಗ್ ಉಂಟು. ಬಿಲ್ಟ್ ಕ್ವಾಲಿಟಿ ಜಾಸ್ತಿ ಮಾಡಿದ್ದಾರೆ ಸರ್ ನಿಮಗೆ. ಮೊದಲೆಲ್ಲ ಸ್ವಲ್ಪ ಪ್ರೆಸ್ ಮಾಡುವಾಗ ಒಳಗೆ ಹೋಗ್ತಾ ಇತ್ತು. ಫೋಗ್ ಲ್ಯಾಂಪ್ ಆಪ್ಷನ್ ಇದೆ. ಫೋಗ್ ಲ್ಯಾಂಪ್ ನಿಮಗೆ ZXi ವೇರಿಯಂಟ್ ಇಂದ ಬರುತ್ತೆ, ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ಬರಲ್ಲ, ಬೇಸ್ 2 ವೇರಿಯಂಟ್ಸ್ ಅಲ್ಲಿ ಬರಲ್ಲ. ಓಕೆ. ಇದು ಹೇಗೆ ರೌಂಡ್ ಅಥವಾ ಆಗಲ್ಲ ಏನಾದರೂ? ಅದು ರೌಂಡ್ ಇದು ಬರ್ತದೆ. ಇದಕ್ಕೆ ಮೌಂಟ್ ಬರುತ್ತೆ ಬೇರೆನೆ, ಅದರ ಮೇಲ್ಗಡೆ ಫಿಲ್ ಆಗುವಂಥದ್ದು. ಪ್ರೊಜೆಕ್ಟರ್ ಹೆಲೋಜಿನ್ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ VXi, ZXi ಪ್ಲಸ್ LED ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್. ಇನ್ನು ಮಿಡ್ ವರ್ಷ. ಈಗ ಇದರಲ್ಲಿ ZXi ಪ್ಲಸ್ ಉಂಟು ಸರ್, ಅದು ಅದರಲ್ಲಿ ಏನು ಎಕ್ಸ್ಟ್ರಾ? ZXi ಪ್ಲಸ್ ಅಂದರೆ ಟಾಪ್ ಎಂಡ್ ಅಲ್ಲಿ ನಿಮಗೆ ಒಂದು ಫಾಗ್ ಲ್ಯಾಂಪ್ ಆ್ಯಡ್ ಆಗ್ತದೆ ಫ್ರಂಟ್ ಅಲ್ಲಿ ತೋರಿಸುದಿದ್ರೆ. ಮತ್ತೆ ನಿಮಗೆ ಇಲ್ಲಿ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ LED ಬರ್ತದೆ, ವಿತ್ DRL ಬರ್ತದೆ. ಡೇ ಲೈಟ್ ರನ್ನಿಂಗ್ ಲ್ಯಾಂಪ್ ಇದರಲ್ಲಿ ಇನ್ಕ್ಲೂಡ್ ಆಗಿರ್ತದೆ. ಮತ್ತೆ ನಿಮಗೆ ಮ್ಯಾಗ್ ವೀಲ್ 15 ಇಂಚ್ ಅಲಾಯ್ ವೀಲ್ ವಿತ್ ನಿಮಗೆ 15 ಇಂಚ್ ವೀಲ್ ಬರ್ತದೆ, ಅದು ಡೈಮಂಡ್ ಕಟ್ ಅಲಾಯ್ ವೀಲ್ಸ್ ಬರ್ತದೆ ಹಾಗೆ. ಮತ್ತೆ ನಿಮಗೆ ಪುಷ್ ಸ್ಟಾರ್ಟ್ ಬಟನ್ ಇನ್ಕ್ಲೂಡ್ ಆಗಿರ್ತದೆ, ಸ್ಮಾರ್ಟ್ ಕೀ ಬರ್ತದೆ ನಿಮಗೆ. ಔಟ್ಸೈಡ್ ಇಂದನೇ ಡೈರೆಕ್ಟ್ ಆಗಿ ಬಟನ್ ಪ್ರೆಸ್ ಮಾಡಿ ಓಪನ್ ಮಾಡುವಂಥದ್ದು ಗೆಸ್ಚರ್ಸ್ ಕಂಟ್ರೋಲ್ಸ್ ಬರ್ತದೆ. ಇದರಲ್ಲಿ ಕೂಡ ಬ್ರೇಕ್ ಲೈಟ್ ಕೂಡ LED ಅವೈಲೇಬಲ್ ಬರುತ್ತೆ. ಬೇಸ್ ಅಂದರೆ 7 lakhs ಇಂದ ಸ್ಟಾರ್ಟ್ ಆಗುತ್ತೆ ಸರ್. ನೈಟ್ ವಿಷನ್ ಉಂಟಲ್ಲ ಸರ್ ಇದರಲ್ಲಿ? ಹೌದು ಬರುತ್ತೆ ಸರ್. CNGಗೆ ಎಷ್ಟಾಗ್ತದೆ? CNGಗೆ ಕಂಪ್ಯಾರಿಟಿವ್ಲಿ ಇದರಿಂದ 1 ಲಕ್ಷ ಜಾಸ್ತಿ ಆಗ್ತದೆ ನಿಮಗೆ. ಆ್ಯಕ್ಚುಲಿ CNG ವೇರಿಯಂಟು VXi ನಂತರ VXi ಮತ್ತು ZXi 2 ವೇರಿಯಂಟಲ್ಲಿ ಅವೈಲೇಬಲ್ ಇದೆ ಸರ್. ಫ್ಯಾಮಿಲಿ ಎಷ್ಟು ಜನ ಕೂತ್ಕೊಳ್ಬೋದು? 5 ಸೀಟರ್ ಸರ್, 5 ಸೀಟರ್ ವೆಹಿಕಲ್. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶಿಫ್ಟ್ ಕಾರ್ನ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ಪಡ್ಕೊಂಡು ಬಂದಿದ್ದೇವೆ ಸ್ನೇಹಿತರೆ. ಸೊ ಹಾಗಾದರೆ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವ ಸ್ನೇಹಿತರೆ. ಧನ್ಯವಾದಗಳು.